ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ನಾವೇನು ಹುಡುಗಾಡಿಕೆ ಹೋರಾಟ ಮಾಡ್ತಾ ಇದ್ದಾವ? ರಾತ್ರೋರಾತ್ರಿ ರೈತರನ್ನ ಬಂಧನ ಮಾಡ್ತಿದ್ರಿ, ಅವಿವೇಕಗಳನ್ನಾಗಿ ಆಡಳಿತ ಮಾಡ್ತಾ ಇದ್ರಿ. ಇದೇನು ಹುಡುಗಾಟಿದ್ದೀರಿ ಇದು? ಅದರಿಂದ ನಮ್ಮ ರೈತರು ಎಲ್ಲ ಚರ್ಚೆ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಏನು ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತರ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉಪವಾಸವನ್ನು ಮುಂದುವರಿಸಿದ್ದಾರೆ. ಅದನ್ನು ಕೂಡ ಮುಂದುವರಿಸಲಿಕ್ಕೆ ಕರ್ನಾಟಕ ರಾಜ್ಯದ ವಿಭಾಗ ಮಟ್ಟದ ಜಾಗೃತ ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು 3 ದಿನಗಳ ಕಾಲ ಎಲ್ಲ ವಿಚಾರವನ್ನು ರೈತರಿಗೆ ಹೇಳಿ ನಾವು 6ನೇ ತಾರೀಕಿಂದ ಡಿಸೆಂಬರ್ 6ನೇ ತಾರೀಕಿಂದ ನಾವು ಕೂಡ ಕರ್ನಾಟಕದ ರೈತರು ಅವ್ರನ್ನ ಬೆಂಬಲಿಸಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಕರ್ನಾಟಕ ರಾಜ್ಯದ ಲೋಕಸಭಾ ಸದಸ್ಯರು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ಇಡೀ ದೇಶಾದ್ಯಂತ ರೈತರು ಪ್ರಾಣ ಹೋಗುವ ಚಿಂತೆ ಇಲ್ಲ, ರಕ್ಷಣೆಗಾಗಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಫ್ರೀಡಂ ಪಾರ್ಕಿಂದಲ್ಲಿ 6ನೇ ತಾರೀಕಿಂದ ಉಪವಾಸ ಸತ್ಯಾಗ್ರಹ ಆರಂಭ ಆಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೂ ಮೊದಲನೇ ಎಚ್ಚೆತ್ಕೊಂಡು ನಮ್ಮ ರೈತ ಮುಖಂಡರ ಜೊತೆ ಮಾತುಕತೆ ಆಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲ ಅಂದರೆ ಏನಾದರೂ ಅನಾಹುತವಾದರೆ ಕೇಂದ್ರ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದೇ ರೈತರಿಗೆ ಮಾಡೋದು, ರೈತರ ಮೇಲೆ ಚಪ್ಪಲಿ ಹಿಡಿತಕ್ಕಂಥ ಕೆಲಸ ಮಾಡಬೇಡಿ. ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡ್ತಿದ್ದಂಥ ನಬಾರ್ಡ್ ಹಣ ಸುಮಾರು ಅರ್ಧದಷ್ಟು ಕಡಿಮೆ ಮಾಡಿದ್ದಾರೆ. ರೈತರಿಗೆ ಸಹಕಾರಿ ಬ್ಯಾಂಕ್ಗಳಲ್ಲಿ 50% ಸಾಲ ಇವತ್ತು 50% ಅನುದಾನ ಕಡಿತ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ರೈತರಿಗೆ ಸಾಲ ಸಿಗೋದಿಲ್ಲ. ರೈತರು ಖಾಸಗಿ ಲೇವಾದೇವಿಗಳಂತ ಸಾಲ ತಗೋಬೇಕಾಗ್ತದೆ. ಈ ರೀತಿಯಾದಾಗ ರೈತರ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಆಹಾರ ಉತ್ಪಾದನೆ ಹೊಡೆದಿರ್ತದೆ. ಇದು ಆಡಳಿತ ಮಾಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯದ ರೈತರಿಗೆ ಈ ರೀತಿ ದ್ರೋಹ ಮಾಡಿದ್ರೆ ನಾವು ಸುಮ್ಮನೆ ಇರಬೇಕಾ? ಎಚ್ಚೆತ್ತುಕೊಂಡು ಲೋಕಸಭಾ ಸದಸ್ಯರು ಲೋಕಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಏನು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ. ಸುಮಾರು 5,500 ಕೋಟಿ ರೂಪಾಯಿ ಕೊಡಬೇಕಾದ ಜಾಗದಲ್ಲಿ 2,500 ಕೋಟಿ ಕೊಟ್ಟಿದ್ದಾರೆ. ಇದೇ ನೀರಾವರಿ ಸಚಿವರು, ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಳಿಯಲ್ಲಿ ಹೇಳಿದ್ರು, ಬಜೆಟ್ ಮಂಡನೆ ಮಾಡಿದಾಗ ರೈತರ ಸಾಲವನ್ನು 16% ಇನ್ಕ್ರೀಸ್ ಮಾಡಿದ್ದೀವಿ, 16% ಜಾಸ್ತಿ ಸಾಲ ಕೊಡ್ತೀವಿ ಅಂತಂದ್ರು. ಇವರು ಸಹಕಾರ ಸಂಘಗಳಲ್ಲಿ ಕೊಡ್ತಕ್ಕಂಥ ಸಾಲನ 50% ಕಡಿಮೆ ಮಾಡುವಂಥ ನೀತಿನ ಆದೇಶವನ್ನು ಮಾಡ್ತಾರಂದ್ರೆ ಇವ್ರ ನಾಲಿಗೆಯಲ್ಲಿ ಏನಿದೆ? ಇಬ್ಬಂದಿ ಮಾತ್ರ ಯಾಕೆ ಆಡ್ತೀರಿ ನೀವು? ಆಡಳಿತಗಾರರಿಗೆ ನಿಮಗೆ ಗೌರವ ಬರಲ್ವಾ? ನಿಮ್ಗೆಲ್ಲ ಆಯ್ಕೆ ಮಾಡೋದು ನಾವು ಏನಕ್ಕೋಸ್ಕರ? ತಕ್ಷಣ ನಿರ್ಧಾರವನ್ನು ಬದಲಾಯಿಸಿ ನಮ್ಮ ರಾಜ್ಯಕ್ಕೆ ಪಡಬೇಕಾದಂಥ ಹಣವನ್ನು ಕೊಡಬೇಕು. ರೈತರ ಬದುಕು ಹಾಳಾಗಲಿಕ್ಕೆ ಅವಕಾಶ ಕೊಡಬಾರ್ದು. ಸಹಕಾರ ಸಂಘದಲ್ಲಿ ಸಾಲ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಮೊದಲೇ ಎಚ್ಚೆತ್ತುಕೊಂಡು ಸರ್ಕಾರ, ಕೇಂದ್ರ ಸರ್ಕಾರ ನಮ್ಮ ಸಂಪೂರ್ಣ ಏನು ರಾಜ್ಯಕ್ಕೆ ಕೊಡ್ತಿದ್ದಂಥ ಹಣ 5,500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯವನ್ನು ತರ್ತಾ ಇದ್ದೀವಿ. ಈ ರೀತಿ ಕೇಂದ್ರ ಸರ್ಕಾರಗಳಿಗೆ ಮಾಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ರಾಜ್ಯ ಸಂಘಗಳು ನಾವು ಈ ಒಂದು ಭಾಗಿಯಾಗಬೇಕು ತೀರ್ಮಾನ ಮಾಡಿದ್ದೀವಿ. 6ನೇ ತಾರೀಕು ರೈತರ ಮಕ್ಕಳು, ರೈತರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು, ರೈತರಿಂದ ಕೆಲಸ ಮಾಡ್ತಾ ಇರೋರು, ರೈತರ ಉಳಿವಾಗಿ ಕೆಲಸ ಮಾಡ್ತಕ್ಕಂಥವ್ರು ರಾಜಕೀಯ ದೂರ ಮಾಡಿ, ಪ್ರತಿಷ್ಠೆಗಳು ದೂರ ಮಾಡಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಬನ್ನಿ. ನಮ್ಮ ಎಲ್ಲ ರೈತ ಮುಖಂಡರು, ಬೇರೆ ಬೇರೆ ಜಿಲ್ಲೆಗಳ ರೈತ ಮುಖಂಡರು ಭಾಗವಹಿಸಿದ್ದಾರೆ. ಭಾಳ ಮುಖ್ಯವಾಗಿ ದೆಹಲಿ ಕಡೆಯಲ್ಲಿ ಹೋರಾಟ ನಡೆಸಿದಂಥ ರೈತರು 26ನೇ ತಾರೀಕು ಉಪವಾಸ ಸತ್ಯಾಗ್ರಹ ಆರಂಭ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದು. ಅದೇ ರೀತಿ 26ನೇ ತಾರೀಕು ಉಪವಾಸ ಸತ್ಯಾಗ್ರಹ ಆರಂಭ ಮಾಡಲಿಕ್ಕೆ ಮೊದಲೇ ನಮ್ಮ ರಾಷ್ಟ್ರೀಯ ಮುಖಂಡರಾದಂಥ ಜಗದೀಶ್ ಸಿಂಗ್ ಧಲೇವಾಲ್ ಅವರನ್ನು 25ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರ ಒಂದು ಬಂದೋಬಸ್ತ್ನಲ್ಲಿ ಬಂಧನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ನಂತರ ಅವ್ರ ಆಸ್ಪತ್ರೆಯಲ್ಲಿ ಸೇರಿಸಿ ಬಂಧನದಲ್ಲಿ ಇಟ್ಟಿದ್ದಾರೆ. ಅವರು ನಮ್ಮ ದೇಶದ ರೈತರಿಗಾಗಿ ನನ್ನ ಪ್ರಾಣ ಹೋದೂ ಚಿಂತೆ ಇಲ್ಲ, ನಾನು ನನ್ನ ಸಾವಿರ ತನಕ ಹೋರಾಟ ಮಾಡ್ತೀನಿ ಅಂತೇಳಿ 4 ದಿನಗಳು ನಿರಂತರವಾಗಿ ಪೊಲೀಸ್ ಬಂದೋಬಸ್ತಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಅದಾದ ನಂತರ ಆಕ್ರೋಶಗೊಂಡಂಥ ರೈತರು
ಆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ಹೋರಾಟಗಳನ್ನು ಮಾಡಿ ಮತ್ತು ಹಲವಾರು ಕಡೆ ಆ ಒಂದು ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ನೂರಾರು ಜನ ಉಪವಾಸಕ್ಕೆ ಕೂತರು. ಸುಮಾರು 3-4 ದಿವಸಗಳು ದೊಡ್ಡ ಒಂದು ಸಮಸ್ಯೆ ಆಯಿತು ಸರ್ಕಾರಕ್ಕೆ. ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಸಚಿವರು ಮಾತುಕತೆ ಕರೆದರು. ಮಾತುಕತೆಯನ್ನು ತಿರಸ್ಕಾರ ಮಾಡಿದ್ರು. ನಮ್ಮ ಮುಖಂಡರನ್ನ ರಾತ್ರೋರಾತ್ರಿ ಯಾಕೆ ಬಂಧನ ಮಾಡಿದ್ದೀರಿ? ನಮ್ಮ ಮುಖಂಡರು ಏನು ದೇಶದ್ರೋಹಿಗಳ, ದರೋಡೆಕೋರರ, ಕಳ್ಳರ ಯಾಕೆ ಮಾಡಿದ್ದೀರಿ ಅನ್ನೋ ಪ್ರಶ್ನೆ ಮುಂದೆ ಇಟ್ಟು ಸಂವಿಧಾನ ದಿನ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತೀರಿ. ಸಂವಿಧಾನ ದಿನದಲ್ಲೇ ಹೋರಾಟ ಮಾಡ್ತಕ್ಕಂಥವ್ರನ್ನ ರಾತ್ರೋರಾತ್ರಿ ಬಂಧನ ಮಾಡಿ ಅವಮಾನ ಮಾಡಿದ್ದೀರಿ ಅನ್ನುವಂಥ ಎಚ್ಚರಿಕೆ ಕೊಟ್ಟು ಅವ್ರನ್ನ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡೋದಕ್ಕೆ ಮಾತುಕತೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. ನಾವು ಕೂಡ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಒತ್ತಾಯ ಪತ್ರವನ್ನು ಕೊಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿ ಸರ್ಕಾರ ಹೋರಾಟಗಾರರ ವಿಚಾರಗಳಿಗೆ ಒಂದು ಮಳೆಯುವಂಥ ಕೆಲಸ ಆಗಿ ನಿನ್ನೆ ರಾತ್ರಿ ಸುಮಾರು 6 ಗಂಟೆ ಸಮಯದಲ್ಲಿ ಜಗದೀಶ್ ಸಿಂಗ್ ದಳೇವಾಲ ಅವರನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಬಿಡುಗಡೆ ಮಾಡಿ ಚಳುವಳಿ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅವರು 4ನೇ ದಿವಸ ಚಳುವಳಿಯನ್ನು ಏನು ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಇಡೀ ದೇಶದ ರೈತರ ಒಳಿತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ರೈತರ ಒಳಿತಿಗಾಗಿ? ಅವರು MSP ಖಾತ್ರಿ ಬೆಲೆ ಕೃಷಿ ಉತ್ಪನ್ನಗಳಿಗೆ ಬೇಕು ಅನ್ನುವಂಥ ವಿಚಾರ, ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅನ್ನುವಂಥ ವಿಚಾರ, ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ವಿಚಾರ ಮತ್ತು ಫಸಲ್ ಬಿಮಾ ಬೆಳೆ ವಿಮೆ ಪದ್ಧತಿ ಬದಲಾಗಬೇಕು ಅಂತಕ್ಕಂಥ ವಿಚಾರ, ರೈತರ ಎಲ್ಲ 60 ವರ್ಷ ತುಂಬಿದಂಥ ರೈತರಿಗೆ ಪೆನ್ಷನ್ ಕೊಡಬೇಕು ಅನ್ನುವಂಥ ವಿಷಯಗಳಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಪಂಜಾಬ್ ಹರಿಯಾಣ ರೈತರು ನಿರಂತರವಾಗಿ ಫೆಬ್ರವರಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಸಮಿತಿಯನ್ನು ಮಾಡ್ತು. ಸಮಿತಿಯನ್ನು ಮಾಡಿ ಈ ಹೋರಾಟದ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಕೇಳ್ತು. ಏನು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಯಾಗಿ ಆ ಸಮಿತಿ ಹೋರಾಟಗಾರರ ಮುಂದೆ ಬಂದು ಚರ್ಚೆಯನ್ನು ಮಾಡಿ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು 22ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅವರೇನು ವರದಿ ಕೊಟ್ಟಿದ್ದಾರೆ? ಇಡೀ ದೇಶಕ್ಕೆ ಸರ್ಕಾರಗಳು ತಪ್ಪು ಸಂದೇಶವನ್ನು ಕೊಡ್ತಾ ಇದ್ರು. ಆ ವರದಿಯಲ್ಲಿ ಏನಿದೆ ಅಂದರೆ, ನ್ಯಾಯಾಲಯ ಮಾಡಿರ್ತಕ್ಕಂಥ ಸಮಿತಿ ವರದಿಯಲ್ಲಿ ದೇಶದ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಕೃಷಿ ಬಿಡ್ತಾ ಇದ್ದಾರೆ, ಆಹಾರಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಮುಂದಿನ ದಿನಗಳಲ್ಲಿ ರೈತರ ಮಕ್ಕಳು ಕೃಷಿ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ. ಕಳೆದ 30 ವರ್ಷಗಳಲ್ಲಿ 4 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರೈತರ ಉತ್ಪನ್ನಗಳಿಗೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದ ರೈತರ ಬೆಳೆದಂಥ ಬೆಳೆಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ MSP ಗ್ಯಾರಂಟಿ ಕಾನೂನನ್ನು ಜಾರಿ ಮಾಡ್ತಕ್ಕಂಥದ್ದು ಸೂಕ್ತ, ರೈತರನ್ನು ರಕ್ಷಣೆ ಮಾಡಬೇಕಾದದ್ದು ಸೂಕ್ತ. ಈ ನಿಟ್ಟಿನಲ್ಲಿ ನಮ್ಮ ವರದಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸೂಚನೆಯನ್ನು ಕೊಡಬೇಕು ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಕೂಡ ರೈತರ ಪರವಾದಂಥ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರೈತರ ಬದುಕು ಎಷ್ಟು ಕಷ್ಟದಲ್ಲಿದೆ, ಎಷ್ಟು ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮನ್ನು ಆಡಳಿತ ಮಾಡುವಂಥ, ನಮ್ಮನ್ನು ಆಳುವಂಥ ಜನ, ಈ ದೇಶದ ಪ್ರಧಾನಿಗಳು, ಈ ದೇಶದ ಮಂತ್ರಿಗಳು